ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಪುರಾಣ ಪ್ರವಚನ ಮಂಗಲೋತ್ಸವದ ಈ ಶುಭ ಪ್ರಸಂಗದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಪರಮಪೂಜ್ಯ ಷಟ್ಸ್ಥಲ ಬ್ರಹ್ಮಿ ಡಾಕ್ಟರ್ ವಿಶ್ವ ಪ್ರಭುದೇವ ಶಿವಾಚಾರ್ಯರ ಶ್ರೀ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಅಶೋಕ್ ಮನಗುಳಿಯವರಲ್ಲಿ, ಅದೇ ಥರನಾಗಿ ಮಾಜಿ ಶಾಸಕರಾದಂಥ ಸುಣಗಾರ್ ಶರಣಪ್ಪನವರಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಲ್ಲಿ, ಕಲಾವಿದರಲ್ಲಿ, ತಾಯಂದಿರಲ್ಲಿ, ಹಿರಿಯರಲ್ಲಿ, ಮುದ್ದು ಮಕ್ಕಳಲ್ಲಿ ಅನಂತ ಅನಂತ ಪ್ರಣಾಮಗಳು. ಅಶೋಕ್ ಮನಗುಳಿಯವರು ಭಾಷಣ ಮುಗಿಗಳು ಹುಡುಗರು ತಮ್ಮ ಸೀಟ್ ಭದ್ರ ಮಾಡ್ಕೊಂಬಿಟ್ರು. ಯಾಕೆ ಹೇಳ್ರಿ, ಟೈಮ್ ಆಗೈತಿ. ಅವರಿಗೆ ಆಚಾರಲಿಂಗ ತೃಪ್ತಿ ಆಗ್ಯದ. ಅಂದ್ರೆ ಶಿವಾನುಭವದ ಶಬ್ದಗಳನ್ನು ಉಪಯೋಗ ಮಾಡ್ಬೇಕಲ್ಲ. ಮೂಗು ಈಗ ಚಲೋ ಆಕತ್ತೋ ಏನೋ ಸ್ವಲ್ಪ ತರನಾಗ ಅನ್ನಂಗೆ ಮೂಗು ಇಲ್ಲಿ ಬ್ರೇನಿಗೆ ಹೇಳ್ತಾ ಇತ್ತು. ಹೀಗಾಗಿ ನಾವು ಏನು ಮಾತಾಡಿದ್ರು ನಡೆಯೋದಿಲ್ಲ. ಒಂದು ಎರಡು ಮಾತು ಹೇಳೋದು. ಮೊಟ್ಟ ಮೊದಲಿಗೆ ಈ ಜಾತ್ರಾ ಮಹೋತ್ಸವ ಯಶಸ್ವಿಗೊಳ್ಳಲಿಕ್ಕೆ ಕಾರಣೀಭೂತರಾದಂಥ ಇಲ್ಲಿ ಕುಳಿತಂಥ ತಾಯಂದಿರಿಗೆ ಮೊದಲು ಧನ್ಯವಾದಗಳು. ಯಾಕಂತಂದ್ರೆ ನಾವು ಮೊದಲ ಪೂರ್ವಭಾವಿ ಸಭೆ ಮಾಡಿದಾಗ ತಸ್ತಿ ಮಾಡಿದೆವು. ಸೀದಾ ಬಂದು ಇಲ್ಲಿ ಕುಂತ್ರ ನಿಮ್ಮ ಕಾರ್ಯಕ್ರಮ ಪುರಾಣ ಸರಿ ಆಕತಿ ಅಂತ ತಿಳ್ಕೊಂಡು ಅವ್ರಿಗೆ ಬಿಗಿ ಮಾಡಿದಾಗ ಖಂಡಿತವಾಗಿಯೂ ನೀವೆಲ್ಲ ಬಂದು ಯಶಸ್ವಿಗೊಳಿಸಿದ್ದಕ್ಕೆ ಮೊಟ್ಟ ಮೊದಲು ನಿಮಗೆ ಧನ್ಯವಾದ ಹೇಳೋದು. ಅಲ್ಲಿ ಎರಡನೇದು ಅಂತಂದ್ರೆ ಸಾಲಿದ್ದವನೇ ಕಾರ್ಯಕ್ರಮ ಮಾಡಲಿ, ನಮ್ಮದೇನು ಸಾಲಿಲ್ಲ ಪಾಲಿಲ್ಲ ಅನ್ನೋದು ಆಗಬಾರ್ದು. ಎಲ್ಲರೂ ನಂದಿಕೋಲ್ ಬಂಧುಗಳು ಸೇರಿ ಈ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಳ್ಳೆ ಅವರು ಚಾಚೂ ತಪ್ಪದೆ ಎಲ್ಲ ಸಣ್ಣವರು ದೊಡ್ಡವರು ಹಿಡ್ಕೊಂಡು ಎಲ್ಲರೂ ನಿಂತ್ಕೊಂಡು ಈ ಪುರಾಣ ಪ್ರವಚನ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಎರಡನೇದು ಅವ್ರಿಗೆ ಧನ್ಯವಾದಗಳು. ಇನ್ನು ಪುರಾಣ ಪ್ರವಚನ ಎಲ್ಲ ಸಾಂಗೋಪಾಂಗವಾಗಿ ನಡಿಬೇಕಾದ್ರೆ ಎಲ್ಲ ಸದ್ಭಕ್ತರೂ ಕಾರಣ. ಆ ಜಾತಿ ಈ ಜಾತಿ ಅನ್ನೋದೇ ನೀವೆಲ್ಲರೂ ಸೇರಿ ಮಲ್ಲಯ್ಯನ ಇಲ್ಲಿ ಸದ್ವಿಚಾರಗಳನ್ನು, ಮಲ್ಲಯ್ಯನ ಚರಿತ್ರೆಯನ್ನು ನೀವೆಲ್ಲ ಕೇಳಲಿಕ್ಕೆ ಬಂದ್ರಿ. ಅಷ್ಟೇ ಅಲ್ಲ, ದಾಸೋಹ ಸೇವೆ ಮಾಡಿದ್ರಿ. ಇನ್ನು ಉಳಿದು ಎಲ್ಲ ನಿಮ್ಮ ಶಕ್ತಾನುಸಾರ ಎಲ್ಲ ಸೇವೆ ಮಾಡಿದ್ದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸೋದು. ಇನ್ನು ಪೂಜ್ಯರು 16 ದಿವಸದ ತನಕ ಮಲ್ಲಯ್ಯನ ಪುರಾಣ ಹೇಳಿದ್ರು. ಮಲ್ಲಯ್ಯನ ಪುರಾಣ ಹೇಳೋಕೆ ಅವರ ಒಬ್ಬರದ ಕರ್ನಾಟಕದಾಗ, ಮತ್ತು ಯಾರೂ ಇಲ್ಲೇ ಇಲ್ಲ. ಆ ಶ್ರೀಶೈಲ ಜಗದ್ಗುರುಗಳು ಅವ್ರನ್ನ ಎಲ್ಲ ಟ್ರೈನಿಂಗ್ ಕೊಟ್ಟು ಇಲ್ಲಿ ನಿಮ್ಮೂರಿಗೆ ಕಳಿಸ್ಯಾರ ಸಿಂದಗಿಗೆ. ಹೀಗಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ಬೇಕಾಗ್ತದೆ. ನೀವು ಯಾಕೆ ಸಲ್ಲಿಸ್ತೀರಿ ಅಂತ ನೀವು ಕೇಳ್ಬೋದು. ನಂದಿಕೋಲ್ ಬಂಧುಗಳು ನನ್ನ ಹಿಡ್ಕೊಂಬಂದು ಕುಂದಿರಿಸಿ ಈ ಎಲ್ಲ ಕೆಲಸ ಮಾಡೋಕೆ ಹಚ್ಚಿದ್ರು. ಕಾರಣ ಏನಂದ್ರೆ ನನ್ನ ಮುಂದೆ ಕುಂದಿರಿಸಿ ಇವರೆಲ್ಲರಿಗೂ ನೀವು ಒಂದು ಸ್ವಲ್ಪ ಹೇಳಿದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿದ್ದಕ್ಕಾಗಿ ನೀವೆಲ್ಲರೂ ನನ್ನ ಮಾತು ಶಿರಸಾವಹಿಸಿ ಪಾಲಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸಿರೋ ಚಲೋ ಆಗ್ತದೆ. ಒಂದೇ ಒಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ತೀನಿ, ಟೈಮ್ ಭಾಳ ಆಗ್ಯದ. ಏನಂತಂದ್ರೆ ಸೂರ್ದಾಸ್ ಅನ್ನೋ ಒಬ್ಬ ಮನುಷ್ಯ ಇದ್ದ. ಅವನಿಗೆ ಕಣ್ಣಿದ್ದಿದ್ದಿಲ್ಲ ಸೂರ್ದಾಸ್ಗೆ. ಅವು ಹುಟ್ಟಿದ ಕೂಡಲೇ ಕಣ್ಣು ಹೋಗಿಬಿಟ್ಟಿದ್ವು. ಅವರ ತಾಯಿ ತಂದೆ ಎಲ್ಲರೂ ಅವನ್ನ ತಿರಸ್ಕಾರ ಮಾಡಿದರು. ಮತ್ತು ತಿರಸ್ಕಾರ ಮಾಡಿದಂಥ ವ್ಯಕ್ತಿ ಎಲ್ಲಿರ್ತಾನೆ? ದೇವಸ್ಥಾನದಾಗ ಇರ್ತಾನೆ. ಹಾಗಾಗಿ ಸೂರ್ಯದಾಸ್ ಹುಟ್ಟಿದ್ಲೇ ಸ್ವಲ್ಪ ಹಂಗಾದ ಕೂಡಲೇ ಸ್ವಲ್ಪ ಸರಿ ಅವ ಕೃಷ್ಣನ ಮಂದಿರದೊಳಗೆ ದಿವಸ ಬರೋದು, ಅಲ್ಲಿ ಕೂತ್ಕೊಳ್ಳೋದು, ಯಾರು ಏನು ಪ್ರಸಾದ ಕೊಡ್ತಾರ ಅದನ್ನು ಸ್ವೀಕಾರ ಮಾಡೋದು. ಅವನಿಗೊಂದು ದೇವದತ್ತ ದೇಣಿಗೆ ಇತ್ತು. ಏನಂತಂದ್ರೆ ಹಾಡೋದು. ದಿನಂಪ್ರತಿ ತನ್ನ ಆಯುಷ್ಯದುದ್ದಕ್ಕೂ ಹಾಡಿ 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 ಅವ ಸಂಗೀತ ಅವ ಒಲಿಮೆ ಆಗಿದೆ.
ಹಾಡೋದು ಅನ್ನುವಂಥದ್ದು ಏನದಲ್ಲ ಸಾಮಾನ್ಯನಲ್ಲ. ಸೂರದಾಸ ಹಿಂಗೆ ಹಾಡ್ತಿದ್ನಲ್ಲ ಆ ದೇವಸ್ಥಾನದಾಗ ಪೂಜಾ ಮಾಡುವಂಥ ಪೂಜಾರಿ ಏನು ಪೂಜಾ ಮಾಡಿ ದೇವ್ರಿಗೇನು ಅಲಂಕಾರ ಮಾಡ್ತಿದ್ನಲ್ಲ ಅದನ್ನು ಕಣ್ಣು ಇರಲಿಲ್ಲ ಅಂದರೂ ಸಹಿತ ಸೂರದಾಸ್ ಅದನ್ನು ಹೇಳ್ತಿದ್ದ. आज तो बहुत अच्छा दिख रहा है मैं मेरा ಕೃಷ್ಣ ಅಂತ ಹೇಳಿದ ಕೂಡಲೇ ಅವನಿಗೆ ಎಲ್ಲೆಲ್ಲದು ಕೋಪ ಬರ್ತೈತಿ. ಈ ಕುರುಡ ನಾ ಪೂಜಾ ಮಾಡಿದ್ದೀವನಿಗೆ ಚಂದ ಕಾಣಿಸ್ಲಾಗತ್ತದಲ್ಲ ಅಂತ ತಿಳ್ಕೊಂಡು ಒಂದು ದಿವಸ ಸುಮ್ಮನೆ, ಎರಡನೇ ದಿವಸ ಅದು ಯಾವ ಡ್ರೆಸ್ ಹಾಕ್ಯಾನ ಅನ್ನೋದನ್ನು ಕೆಂಪದ ಡ್ರೆಸ್ ಅದನ್ನು ವರ್ಣ ಮಾಡಿ ಅವ ಹಾಡೇ ಬಿಟ್ಟ. ಅಲ್ಲ ಅವನು ಈ ಕುರುಡ ಅಂತಂದ. ಮೂರನೇ ದಿವಸ ಇವ ಡ್ರೆಸ್ ಹಾಕಿದ್ದದ ಇವತ್ತು ಬರೀ ಹೂವಿನಿಂದ ಈ ತೊಪ್ಪಲುಗಳಿಂದ ಪೂಜಾ ಮಾಡಿದ್ರೆ ಅವನಿಗೇನು ಗೊತ್ತಾಗತ್ತೆ ಅಂತ ತಿಳ್ಕೊಂಡು ಪೂಜಾರಿಗಳು ಭಾಳ ಶಾಣೆ ಇರ್ತಾರೆ. ಅವು ತಪ್ಪಲ ಹಚ್ಚಿ ಹೂವಿನ ಹಾರ ಹಾಕಿ ಪೂಜಾ ಮಾಡಿದೆ. ತೋ आज तो बहुत हरा पत्ते के सुंदर से दिख रहा है ಅಂತ ಅಂದ್ಕೊಳ್ಳಿ ಅವನ ತಲೆನೇ ಕೆಟ್ಟು ಅವನ ಹತ್ರ ಬಂದ. ಈ ಎಲಿಗಳು ಮಧ್ಯದಲ್ಲೂ ಪೂಜಾ ಮಾಡಿದ್ದನ್ನು ಇವ ಎಲ್ಲ ಹೆಂಗೆ ಕಣ್ಣು ಹಿಡ್ದ ಅಂತ ತಿಳ್ಕೊಂಡು ಬಂದು ಕೇಳೇ ಬಿಡ್ತಾನೆ. ಕೇಳಿದ್ಕೊಳ್ಳವ ಏನಂತಾನ, ನಿನಗೆ ಹೆಂಗೆ ಭಗವಂತ ಇದೆಲ್ಲ ನಾ ಮಾಡೋದು ಪೂಜಾ ಎಲ್ಲ ನಿನಗೆ ಹೆಂಗೆ ಕಾಣ್ತದೆ ಕಣ್ಣೇ ಇಲ್ಲ ಅಂತ ತಿಳ್ಕೊಂಡು ಅಂತಂದ್ರೆ ಅವ ಎಲ್ಲ ಶ್ರೀಕೃಷ್ಣನ ಮೇಲೆ ಹಾಕ್ತಾನೆ. ಕೃಷ್ಣನ ಲೀಲಾ ನಂದೇನೂ ಎಲ್ಲೇ ಇಲ್ಲ ಅಂತ ತಿಳ್ಕೊಂಡು ಅಂದುಬಿಡ್ತಾನೆ. ಮರುದಿವಸ ಯಥಾ ಪ್ರಕಾರ ಅಲ್ಲಿ ನದಿ ಒಳಗೆ ಹೋಗಿ ಸೂರದಾಸ್ ಜಳಕ ಮಾಡ್ತಿರ್ತಾನೆ. ಜಳಕ ಮಾಡುವಾಗ ಅಲ್ಲಿ ಸ್ವಲ್ಪ ಅವತ್ತು ಕಾಲು ಜಾರ್ತದೆ ಇನ್ನೇನು ಬೀಳ್ತಾನ ಅನ್ನೋದ್ರಾಗ ಒಬ್ಬ ಸಣ್ಣ ಬಾಲಕಾಗಿ ಕೃಷ್ಣ ಬಂದು ಅವನ ಕೈ ಹಿಡಿತಾನೆ. ಕೈ ಹಿಡಿದುಕೊಳ್ಳಿ ಕುರುಡ್ರಿಗೆ ಈ ಸ್ಪರ್ಶ ಜ್ಞಾನ ಭಾಳ ಇರ್ತದೆ. ನೀವು 100 ದಿವಸ ಬಿಟ್ಟು 6 ತಿಂಗಳು ಬಿಟ್ಟು ಬಂದ ಹಿಂಗೆ ಹಿಡೀರಿ ಇವನ ಅದರ ಅಂತ ಹೇಳ್ತಾರೆ ಅವ್ರು. ಹಂಗೆ ಕೃಷ್ಣನ सूरदास कई मुट्टिद कुळने अरे रे रे हमारा बाल कृष्ण आज आ गया बहुत अच्छा हो गया ಅಂತ ತಿಳ್ಕೊಂಡು ಹೇಳಿ ಅನ್ನೋದ್ರಾಗೆ ಅವ ಕೃಷ್ಣ ಏನು ಮಾಡ್ತಾನೆ, ಕೈ ಜಾಡಿಸ್ಬಿಡ್ತಾನೆ. ಕೈ ಜಾಡಿಸಿದ ಕೂಡಲೇ ಅಲ್ಲಿ ಒಂದು ಪದ ಬರಿತಾನೆ. ಪದ ಬರೆದು ನೀ ಕೈ ಬಿಟ್ರೇನು ಹಿಡಿದ್ರೇನು ನಿನ್ನ ನಾಮಸ್ಮರಣೆ ನನ್ನ ಹೃದಯದೊಳಗದ ನಿನ್ನ ತೊಗೊಂಡು ಏನು ಮಾಡಲಿ, ಏನು ಬೇಕಾಗಿಲ್ಲ ಹೋಗಂತ ಹೇಳ್ಬಿಡ್ತಾನೆ. ಇಲ್ಲಿ ಹೇಳೋ ತಾತ್ಪರ್ಯ ಏನಂದ್ರೆ, ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅನ್ನುವಂಥ ಈ ಅವುಗಳು ಇವತ್ತು ಹೇಳಿದ್ದು ಈ 16 ದಿವಸದ ಪುರಾಣದಾಗ ಇಷ್ಟನ್ನು ನೆನಪಿಟ್ರೆ ಸಾಕು. ನೀವು ಎಲ್ಲೇ ಕುಂಡ್ರಿ, ಎಲ್ಲೇ ನಿಂದ್ರಿ, ಎಲ್ಲೇ ಬರ್ರಿ, ಆ ಭಗವಂತನ ನಾಮಸ್ಮರಣೆ ಮಾಡ್ಕೊತ ಇದ್ರಪ್ಪ ಅಂದ್ರೆ ಸಾಕು, ಆ ಭಗವಂತ ನಿಮ್ಮ ಬೆನ್ನಿಂದ ಬಂದು ನಿಂತಿರ್ತಾನ ಅನ್ನೋದಕ್ಕಾಗೇ ಇಷ್ಟೆಲ್ಲ ಕಷ್ಟಪಡೋದು. ಇದನ್ನು ತಿಳಿಸೋದಕ್ಕಾಗೇ ಇಷ್ಟೆಲ್ಲ ಪುರಾಣ ಪ್ರವಚನ ಮಾಡೋದು. ಮನುಷ್ಯನ ಜೀವ ಇದು ಮರುವಿನ ಜೀವ, ಅರಿವು ಮಾಡಿಕೊಡ್ಬೇಕಾದ್ರೆ ಇಂಥ ಸತ್ಸಂಗಗಳು ಬೇಕಾಗ್ತವೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಈ ಇಂಥೆಲ್ಲ ಕಾರ್ಯಕ್ರಮ ನಡೀತವೆ ಅನ್ನುವಂಥ ಮಾತನ್ನು ಹೇಳಿ ಸೂರದಾಸನ ಕತೆ ಇದು ಸ್ವಲ್ಪ ಶಾರ್ಟ್ ಹೇಳಿನ, ಅದು ಹೇಳೋ ಅವನ ಹಾಡುಗಳು ಗಿಡಗಳು ಕೂಡಿಸಿ ಹೇಳಿಬಿಟ್ರೆ 1 ತಾಸು ಆಗ್ತದೆ. ಸೂರದಾಸನಿಗೆ ಹಾಡು, ಸೂರದಾಸರನ್ನ ನಡೆದಂಥ ರೀತಿ ಅದನ್ನು ಹೇಳಿಬಿಟ್ರೆ 1 ತಾಸು ಆಗ್ತದೆ. ಅದು ಆ ಕತೆ ಅಷ್ಟು ಮನಮುಟ್ಟುವ ಹಂಗೆ ನಾ ಹೇಳಂಗಿಲ್ಲ. ಆ ಕಡೆ ಈ ಭಾಗದಾಗ ಪ್ರವಚನ ಮಾಡೋರು ಹೇಳ್ತಾರೆ. ಶ್ರೀ ಭಗವದ್ಗೀತೆ ಏನದಲ್ಲ, ಆ ಭಗವದ್ಗೀತೆ ಹೇಳುವಂಥ ಕೆಲವು ಅಗ್ದಿ ಮುತ್ಸದ್ದಿಗಳದಾರೆ, ಕೆಲವು ಶ್ರೇಷ್ಠ ಪ್ರವಚನಕಾರ ಅದಾರ. ಸೂರದಾಸನ ಕಥೆನೇ 2 ದಿವಸ ಹೇಳಿದ್ದು ನಾ ಯೂಟ್ಯೂಬ್ನಾಗ ಕೇಳಿ. ಕಾರಣ ಏನಪ್ಪ ಅಂತಂದ್ರೆ, ಅಂಥ ಒಂದು ನಾಮ ಅನ್ನೋದಕ್ಕಾಗಿಯೇ 2 ದಿವಸ ಪ್ರವಚನ ಮಾಡಿದೆ, 1 ತಾಸು. ಎಷ್ಟು ಮಂದಿ ಕೇಳ್ತಾರಪ್ಪ ಅಂತಂದ್ರೆ ಲಕ್ಷಗಟ್ಟಲೆ ಮಂದಿ ಕೇಳ್ತಾರೆ ಅಲ್ಲಿ ಉತ್ತರ ಪ್ರದೇಶದಾಗ. ಕಾರಣ ಏನಂದ್ರೆ ಆ ನಾಮದ ಜಪ ಮಾಡೋದ್ರಾಗ, ಅವನ ಸ್ಮರಣೆ ಮಾಡೋದ್ರೊಳಗೆ ಅಂತಹ ಅದ್ಭುತ ಶಕ್ತಿ ಇದೆ ಅನ್ನುವಂಥ ಮಾತನ್ನು ಹೇಳಿ ನೀವೆಲ್ಲರೂ ಭಾಳ ಶ್ರದ್ಧೆಯಿಂದ ಈ ಮಲ್ಲಯ್ಯನ ಜಾತ್ರೆ ಮಾಡಿರಿ. ಇಷ್ಟು ದಿವಸ ಏನು ಮಾಡ್ತಿದ್ದಿಲ್ಲ ಅಂತೆಲ್ಲ
ಇಷ್ಟು ದಿವ್ಸ ಮಾಡ್ತಿದ್ರಿ, ಈಗ ಹೆಂಗಾಯ್ತಪ್ಪ ಜಾತ್ರೆ ಅಂತಂದ್ರೆ ದಿನಂಪ್ರತಿ ಮಲ್ಲಯ್ಯನ ಶಬ್ದ ನಿಮ್ಮ ಕಿವಿ ಒಳಗೆ ಬೀಳೋದ್ರಿಂದ ನಿಮ್ಮ ತನು ಮನ ಎಲ್ಲವೂ ಮಲ್ಲಯ್ಯನ ಮಯವಾಯಿತು ಅನ್ನೋದಕ್ಕಾಗಿ ಈ ಪುರಾಣ ಕಾರಣ ಆಗಿದೆ. ಎಲ್ಲರ ಒಂದು ದಿವ್ಸ ತಪ್ಪಿಸಿದ್ವಪ್ಪ ಅಂದ್ರೆ ಮಲ್ಲಯ್ಯ ಏನು ಮತ್ತೆ ಮುಂದೆ ಏನು ಕತೆ ಹೇಳ್ಯಾನೋ ಏನದ ನಮ್ಮನ್ನು ಕುರಿತು ಏನು ಹೇಳ್ಯಾನ ಅನ್ನಂಗೆ ಪೂಜ್ಯರು ಪ್ರವಚನ ಮಾಡಿದ್ದಾರೆ. ಆ ಪ್ರವಚನ ನೀವೆಲ್ಲ ಕೇಳಿದಿರಿ ಅನ್ನುವಂಥ ಮಾತನ್ನು ಹೇಳಿ, ನಾಳೆ ದಿವಸ ಇಲ್ಲಿ ಮಹಾಪ್ರಸಾದ ನಡೀತದೆ. ಅವರು ಕಮಿಟಿಯವ್ರು ಹೇಳ್ಯಾರ ನಾಳೆ ದಿವಸ ಮಹಾಪ್ರಸಾದ ಎಷ್ಟು ಗಂಟೆಗೆ 10:30 11ಕ್ಕೆ ಅಂತ ಹೇಳಕತ್ತಾರ. 11 ಗಂಟೆ ಅಂತ ಇಟ್ಕೊಳ್ರಿ. ಇಲ್ಲಿ ಬಂದು ತಾವೆಲ್ಲ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡೋ ಹೋದ್ರೆ ಬಹಳ ನಿಮಗೆ ಮಲ್ಲಯ್ಯನ ಪ್ರಸಾದವೇ ಸಿಕ್ಕಂಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಇನ್ನೇನು ನಮ್ಮ ಇದಾದ ಮೇಲೆ ಮಲ್ಲಯ್ಯನ ಹಾಡಿರ್ತಾವೆ, ಕಂಬಿ ಹಾಡುಗಳು ಭಾಳ ಅದ್ಭುತ ಹಾಡ್ತಾರೆ ಅವರು. ಹಾಡು ಮತ್ತು ಅವ್ರ ತಾಳ ಅದು ಏನು ಭಾರಿ ಅದ್ಭುತ ಹಾಡ್ತಾರೆ ಅವರು ಪರಂಪರಾಗತವಾಗಿ ಹಾಡ್ಕೊತ ಬಂದಾರೆ. ಇನ್ನು ಒಂದು ಕೆಲಸ ಮಾಡ್ಬೇಕು, ಅವರು ಮುಂದಿನ ಪೀಳಿಗೆಗೆ ಹಾಡು ಕಲಿಸ್ಬೇಕು. ಮುಂದಿನ ಪೀಳಿಗೆಗೆ ಹಿಂದೆ ಹಿರಿಯರು ಹಾಡಿದ್ದು ಈಗ ಮಲ್ಲಯ್ಯ ಒಬ್ಬ ಉಳ್ದಾನ. ಭಾಳ ಆದ್ರೆ ನಮ್ಮ ಇವರೊಬ್ಬರು ನಿಮ್ಮ ಅಧ್ಯಕ್ಷರೊಬ್ಬರು ಒಂದು ಸ್ವಲ್ಪ ಜೋಡಾಗ್ತಾರೆ. ಇನ್ನು ಕೆಲವರು ಹಾಡ್ಬೇಕಾದ್ರೆ ಅವರಿಗೆ ಬಾಯಾಗ ಹೊಳೋದಿಲ್ಲ ರೀ ನಮಗೆ ಅಂತಾರೆ. ಮನೆ ಕೇಳಿ ನಾನು ಎಲ್ಲೋ ನೀವು ಯಾಕೆ ಕಲೀಲಿಲ್ಲ ಹಾಡು ಅಂತ. ನಮ್ಮ ಬಾಯಾಗ ಹೊಳೋದಿಲ್ಲ. ಬಾಯಾಗ ಹೊಳ್ತದ, ಮನಸ್ಸು ಈ ಕಡೆ ಮಲ್ಲಯ್ಯ ಕಡೆ ಹೊಳ್ಳಿದ್ರೆ ಹಾಡು ತಾನೇ ಬಾಯಾಗ ಬರ್ತದೆ. ನಾ ಎಷ್ಟೋ ಸರಿ ನಾನು ಕರೆದು ಮಲ್ಲಯ್ಯನ ಹಾಡು ಕೇಳಕತ್ತೀರಿ ಬರ್ರಿ ಅಂತ ತಿಳ್ಕೊಂಡು ಕರೆದ್ರು ಭಾಳ ತನ್ಮಯಾಗಿ ನಾನು ಕೇಳಿದೆ. ಇನ್ನು ಕೆಲವು ಮಂದಿ ಈ ಕಂಬಗಳಿಗೆ ಅಲ್ಲಿ ಕುಂತ್ಕೊಂಡು ಹಿಂಗೆ ಕುಂತಿರ್ತಾರೆ, ಹಿಂಗೆಲ್ಲೇ ಶಿವಾಯನ ಮಾಡಿಬಿಟ್ಟಿರ್ತಾರೆ. ಹಂಗೆ ಕೇಳಿದ್ರಲ್ಲ ನೀವು ಮಹಾರಾಷ್ಟ್ರದಾಗ ನೋಡ್ಬೇಕು, ಪಂಢರಪುರ ಭಜನೆ ಮಾಡ್ತಾರೆ. ಪಂಢರಪುರ ಭಜನೆ ಕೇಳಿದರೆ ಅದ್ಭುತ ಇರ್ತದೆ. ಗಂಡು ಹೆಣ್ಣು ಹಿಂಗೆ ಭಜನೆ ಮಾಡ್ತಾರೆ, ನಾವು ಎರಡು ಕಣ್ಣು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪಂಢರಪುರ ಭಜನೆ. ಹಂಗೆ ನಮ್ಮ ಧರ್ಮದೊಳಗೂ ನೀವು ಭಜನೆಗೆ ಭಾಳ ಆದ್ಯತೆ ಕೊಡ್ಬೇಕು. ನಮ್ಮ ಮನೆ ದಿವಸ ನಾವು ಅಪ್ಪಗಳು ಕೂಡಿ ಸುತ್ತೂರಿಗೆ ಹೋಗಿದ್ವಿ. ಅಲ್ಲಿ ಭಜನಾ ಸ್ಪರ್ಧೆ ಇಟ್ಟಿದ್ರು. ಎಷ್ಟು ಭಜನಾ ಮೇಳಗಳು ಬಂದಿದ್ದು, 250 ಭಜನಾ ಮೇಳಗಳು ಬಂದಿದ್ರು. ಅಲ್ಲಿ ಭಜನಾ ಇದು ಸ್ಪರ್ಧೆ ಇಟ್ಟಿದ್ರು. ಹಂಗೆ ನೀವು ಸಹಿತ ಮಲ್ಲಯ್ಯನ ಹಾಡುಗಳನ್ನು ಚೆನ್ನಾಗಿ ಹಾಡಿದ್ರಪ್ಪ ಅಂದರೆ ಈ ಊರೆಲ್ಲ ಮುಂದಿನ ಊರಿಗೆ ಕೊಂಡೂರಿಗೆ ಐತಲ್ಲ ಐದೇಶಿ ಅಲ್ಲಿ ಕರ್ಸಂಗೆ ನೀವು ಕಲಿಬೇಕಾಗಿ. ಬರೀ ಹೆಣ್ಣು ಗಂಡು ಅಷ್ಟೇ ಆಗಬಾರ್ದು ಅನ್ನೋಂಥದ್ದು. ಆಮೇಲೆ ಈ ಮಲ್ಲಯ್ಯನ ಕೆಲವು ಎಲ್ಲ ಹಿರಿಯರು ಇದರೊಳಗೆ ಯಾವುದು ಹುಣ್ಣಿವೆ, ಗೌರಿ ಹುಣ್ಣಿವೆಗೆ ಮತ್ತು ಸೀಗೆ ಹುಣ್ಣಿವೆಗೆ, ಗೌರಿ ಹುಣ್ಣಿವೆಗೆ ಹಾಡು ಹೇಳ್ತಿದ್ರು. ಅವರು ಕನಿಷ್ಠ ಏನಿಲ್ಲಂದ್ರೆ 12-1 ತನಕ ಹಾಡು ಹೇಳ್ತಿದ್ರು. ಎಲ್ಲಿ ಹೇಳ್ತಿದ್ರಪ್ಪ ಅಂತಂದ್ರೆ ನಮ್ಮ ಮಠದ ಮುಂದೆ ಅಡ್ತಿಗಳಿದ್ವು, ಅಲ್ಲಿ ಹೇಳ್ತಿದ್ರು. ಈ ಗಂಗಯ್ಯನ ಅಪ್ಪ ಶಿವೈಸ್, ಆಮೇಲೆ ಇನ್ನೊಂದು ದಿವಸ ಇಲ್ಲೊಬ್ಬ ಮಲ್ಕಾಜಪ್ಪ ಗೌಡ, ಕುಂಬಾರ ಪೈಕಿ ಒಬ್ಬ ಮನುಷ್ಯ ಇದ್ದ. ನಾನು ರಾತ್ರಿ ನಮ್ಮ ಅಪ್ಪಗಳು ಬಗಲ ಹಾಕೊಂಡು ಕೂಡ ಅಡ್ತಿ ಬಂದು ಕುಂದ್ರವನ. ಅವಾಗ ಥಂಡಿ ದಿನ ಒಂದು ಏನಾರು ಹೊಚ್ಕೊಂಬಂದು ಕುಂತು ಕೇಳ್ತಿದ್ದೀವಿ ನಾವು. ಅಷ್ಟು ಅದ್ಭುತ ಹಾಡು. ಅವ್ರು ಏನು ನಮ್ಮ ಸಂಸಾರದ ಎಲ್ಲ ಘಟನೆಗಳು ಅದ್ರಾಗ ಬಂದು ಹೋಗಿದ್ದು. ಹಾಗಾಗಿ ಅವು ಹಿಂದಿನ ಏನು ನಮ್ಮ ಪದ್ಧತಿಗಳದಾವಲ್ಲ ಅವು ಎಲ್ಲ ಪರಂಪರೆಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅಂದ್ರೆ ಜಾಸ್ತಿ ಆಗ್ತದೆ. ಬರೋದು ಹಿಂಗೆ ಹೋಗೋದು ಆದ್ರೆ ಬೇಡ. ನೀವು ಅದನ್ನು ಮಲ್ಲಯ್ಯನ ಹಾಡುಗಳನ್ನು ಪ್ರಿಂಟ್ ಮಾಡ್ಬೇಕಂದ್ರೆ ನಾ ಮಾಡಿಸ್ಕೊಡ್ತೀನಿ. ಅವನ್ನೆಲ್ಲ ಬರೆದು ಕೊಡ್ರಿ, ನಾ ಎಲ್ಲ ಪ್ರಿಂಟ್ ಮಾಡಿಸ್ಕೊಡ್ತೀನಿ. ಮುಂದಿನ ಪೀಳಿಗೆಗೆ, ಮುಂದಿನ ತಾಯಂದಿರಿಗೆ, ಮುಂದಿನ ಇವರಿಗೆ ಅವೆಲ್ಲ ಈಗಿನ ಚಾಲ್ ಹಾಡ್ತಾರೆ ಮಲ್ಲಯ್ಯನ ಚಾಲ್, ಅವಲ್ಲ ನಮ್ಮ ಮಂದಿ ಆಡೋದು. ಇವರು ಎಲ್ಲ ಕೆಲವು ಮಂದಿ ಹಾಡ್ತಾರೆ, ಗುರುರಾಜ್ ಕೆಂದೂಳಿ ಅವರೆಲ್ಲ ಹಾಡ್ತಾರೆ. ಅವೆಲ್ಲ ಸಿನಿಮಾ ಚಾಲ್, ಅವು ಹಂಗಲ್ಲ, ಅವರು ಜಾನಪದ ಶಾಲ್. ಅವು ಜಾನಪದನೇ ಖರೆ. ಇವ್ರು ಹಾಡುವಂಥ ತಾಳ, ರಾಗ, ಭಾವ ಎಲ್ಲವೂ ತುಂಬಿರ್ತಿತ್ತು ಅದಕ್ಕೆ. ಅಂತ ಅದನ್ನು ಅದು ವ್ಯವಸ್ಥೆ ಮಾಡಬೇಕು. ಇನ್ನೊಂದು ಸ್ವಲ್ಪ ದಿವಸಗಳ ಮಲ್ಲಯ್ಯನೂ ಮರ್ತ, ಈಗ ವಯಸ್ಸಾಯಿತು, ಮುಂದೆ ಅವರೂ ಮರ್ತರು ಅನ್ನಂಗೆ ಆಗಬಾರ್ದು. ಕೂಡ್ಲಯ್ಯ ಮಲ್ಲಯ್ಯ ಕೂಡಿ ಅವ್ನು ಬರೆದು ಕೊಡ್ರಿ. ಒಂದು ಕಿರು ಹೊತ್ತಿಗೆ ಎಲ್ಲರೂ ಕಿಶದಾಗ ಇಟ್ಕೊಳಕ್ಕೆ ಬರಂಗೆ ಮಾಡೋಣ ಅಂತನ್ನುವಂಥ ಮಾತನ್ನು ಹೇಳಿ, ಪ್ರಿಂಟ್ ಅದ ಅವು ಎಲ್ಲಿದಾವೆ ನಿಮ್ಮ ಕಡೆ ಇಟ್ಕೊಂಡ್ಕೊಂಡ್ರೆ ಕೀಲಿ ಹಾಕೊಂಡು ಕುಂದ್ರೆ ಮತ್ತೆ ಏನು ಮಾಡೋಣ? ಹಂಗಲ್ಲ, ಮನೆಗೆ ಮುಟ್ಬೇಕು, ಮನೆಗೆ ಮುಟ್ಬೇಕು ಅನ್ನುವಂಥ ಮಾತನ್ನು ಹೇಳಿ ನೋಡು. ಜೆರಾಕ್ಸ್ ತಂದು ಕೊಡ್ತಾನೋ ಇದಲ್ಲೋ ಪ್ರಿಂಟ್ ಮಾಡಿಸೋಣ ಅಂತ ನಾವು ಹೇಳಿದ್ವಿ. ನೀವು ಜೆರಾಕ್ಸ್ ಮಾಡಿಸಿ ನಿಮ್ಮ ಮನೆಗೆ 4 ಮಂದಿಗೆ ಕೊಟ್ಟರೆ ಅಷ್ಟೇ.
ನಮ್ಗೆ ಕೊಡ್ರಿ ಜೆರಾಕ್ಸ್ ಮಾಡ್ತೀವಿ ಅಂತ ಅಂದಿದ್ದನ್ನು ಜೆರಾಕ್ಸ್ ಮಾಡಿದ್ದು ನಮ್ಗೆ ಕೊಡ್ರಿ, ನಾವು ನೀವು ಪ್ರಿಂಟ್ ಮಾಡಿಸಿ ಇನ್ನು ಅದರೊಳಗೆ ಯಾವ ಸೇರಿಸಿದ್ರೆ ಭಾಳ ಚಲೋ ಆಗ್ತದೆ ಅನ್ನೋವಂಥದ್ದು ವಿಚಾರ ಮಾಡಿ ಅದೊಂದು ಪುಸ್ತಕ ಮಾಡಿದವಪ್ಪ ಅಂದ್ರೆ ದಿನಂಪ್ರತಿ ಹೆಣ್ಮಕ್ಳು ಮನೆಯೊಳಗೆ ಮಲ್ಲಯ್ಯನ ಪದ ಹಾಡೋಕ್ಕಾಗ್ತದೆ. ಜೋಗಳ ಹಾಡೋ ಮುಂದೂ ಮಲ್ಲಯ್ಯನ ಪದ ಹಾಡ್ಕೊತ ಕೂಸಿಗೆ ಮಲಗಿಸಿರ ಕೂಸು ಸುಗನಿದ್ರೆ ಇರೊಳಗೆ ಹೋಗ್ತದೆ, ಅಳುವುದು ಬಂದಾಗ್ತದೆ. ಇವೆಲ್ಲ ಮಾಡಿದ್ರೆ ಚಲೋ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ತಾವೆಲ್ಲ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸಿದ್ದಕ್ಕಾಗಿ ಮಲ್ಲಯ್ಯನ ಆಶೀರ್ವಾದ ಸದಾಕಾಲ ನಿಮ್ಮಗಳ ಮೇಲೆ ಇರಲಿ ಅಂತ ತಿಳ್ಕೊಂಡು ಪ್ರಾರ್ಥಿಸಿ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆಶೀರ್ವಚನವನ್ನು ದಯಪಾಲಿಸಿರುವ ಪರಮ ಪೂಜ್ಯರವರಿಗೆ ಎಲ್ಲ ಸದ್ಭಕ್ತರ ವತಿಯಿಂದ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳು.